ನನ್ನ ಸ್ಕೂಲ್ ರೆಕಾರ್ಡ್ ಪ್ರಕಾರ 3/8/1947 3/8/1947 ಅಕಾರ್ಡಿಂಗ್ ಟು ಮೈ ಸ್ಕೂಲ್ ರೆಕಾರ್ಡ್. ಅದು ತಪ್ಪಾಗಿ 8/12 ಅಂತ 12/8 ಅಂತ ಆಗ್ಬಿಟ್ಟದೆ. ಇಟ್ ಇಸ್ ನಾಟ್ ಕರೆಕ್ಟ್. 3/8 ಸ್ಕೂಲ್ ರೆಕಾರ್ಡ್ಸ್ ಪ್ರಕಾರ, ಬಟ್ ಇಟ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಡೇಟ್ ಆಫ್ ಬರ್ತ್. ಬಿಕಾಸ್ ನಾನು 57ನೇ ಇಸ್ವಿನಲ್ಲಿ 5ನೇ ತರಗತಿಗೆ ಸೇರ್ಕೊಂಡೆ 1957. ಆಗ ಮೇಷ್ಟ್ರು ಬರ್ಕೊಂಡು ಡೇಟ್ ಅದು 3/8/1947. ಸೊ ಅದರಿಂದ ಈ ಹುಟ್ಟಿದಬ್ಬ ಆಚರಣೆ ಮಾಡೋದು ನಾನು ಯಾವತ್ತೂ ಮಾಡ್ಕೊಂಡಿಲ್ಲ, ಈಗಲೂ ಮಾಡ್ಕೊಂಡಿಲ್ಲ, ಮುಂದೇನೂ ಮಾಡ್ಕೊಳ್ಳಲ್ಲ. ಸುಮ್ಮನೆ ನಮ್ಮ ಅಭಿಮಾನಿಗಳು ಸ್ನೇಹಿತರೆಲ್ಲ ಬಂದು 12ನೇ ತಾರೀಕು ಅಂತ ಅಂದ್ಕೊಂಡು ಎಲ್ಲ ವಿಶ್ ಮಾಡೋಕ್ಕೆ ಬರ್ತಾರೆ. ಈಗ ನಾಳೆ 12, ನಾನು ಇವತ್ತು ಮೈಸೂರಿಲಿದ್ದೀನಲ್ಲ, ಅದಕ್ಕೆಲ್ಲ ಬಂದು ವಿಶ್ ಮಾಡೋಕ್ಕೆ ಬಂದವ್ರೆ. ಸೊ ನನಗೆ ಡೇಟ್ ಆಫ್ ಬರ್ತ್ ಇಲ್ಲ, ಕರೆಕ್ಟ್ ಡೇಟ್ ಆಫ್ ಬರ್ತು. ನಿಜವಾಗಿ ಹುಟ್ಟಿದ ದಿನ ಯಾವುದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ, ನಮ್ಮ ಅಪ್ಪನಿಗೂ ಗೊತ್ತಿಲ್ಲ, ನಮ್ಮ ಅವ್ವನಿಗೂ ಗೊತ್ತಿಲ್ಲ, ಮೇಸ್ಟ್ರಿಗಳಿಗೂ ಗೊತ್ತಿಲ್ಲ. ಸೊ 3/8/1947 ಈಸ್ ದಿ ಡೇಟ್ ಆಫ್ ಬರ್ತ್ ಆಫ್ ದಿ ಸ್ಕೂಲ್ ರೆಕಾರ್ಡ್ಸ್ ಇರೋದು ಅಷ್ಟೇ. ಸೊ ಅದರಿಂದ ನಾನು ಯಾವತ್ತೂ ಆಚರಣೆ ಮಾಡ್ಕೊಂಡಿಲ್ಲ. ಬಟ್ ಇವರು ಬಿಡೋದಿಲ್ಲ, ಈಗ ಬಂದು ವಿಶ್ ಮಾಡೋಕ್ಕೆ ಬರ್ತಾ ಇರ್ತಾರೆ. ಬಟ್ ಹಂಗಾದ್ರೆ ನೀವು ಸ್ವತಂತ್ರಕ್ಕಿಂತ ಮೊದಲೇ ಹುಟ್ಟಿರೋದು ಸರ್? ಸ್ವಾತಂತ್ರ್ಯ ಒಂದು 12 ದಿನ ಅಂತ ಮುಂಚಿತ ಹುಟ್ಟಿದ್ದೆ ಅಂತ ಅವ್ರ ಮೇಷ್ಟ್ರು ಬರ್ಕೊಂಡಿರೋದು. ಐ ಡೋಂಟ್ ನೋ. ಕಾಣಲ್ವಾ? ಆಯ್ತು, ನಿನ್ನ ಕಾಂಪ್ಲಿಮೆಂಟ್ಸಿಗೆ ಥ್ಯಾಂಕ್ಸ್. ನಾನು ಈಗ ಸ್ಕೂಲ್ ರೆಕಾರ್ಡ್ ಪ್ರಕಾರ 3ನೇ ತಾರೀಕಿಗೆ 74 ತುಂಬಿ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 74 ತುಂಬಿ 75ಕ್ಕೆ ಕಾಲಿಟ್ಟಿದ್ದೀನಿ. ಸೊ ಅದು ಯಾಕೆಂದರೆ ನಮ್ಮಲ್ಲಿ ಆಗ ಜಾತಕನೂ ಬರೆಸ್ತಿರ್ಲಿಲ್ಲ, ಡೇಟ್ ನಮ್ಮ ತಂದೆ ತಾಯಿಗಳಿಬ್ಬರು ಇಲ್ಲಿಟ್ರೇಟ್ಸು, ಅವ್ರೇನು ಡೇಟ್ ಬರ್ಕತ್ತಿರಲಿಲ್ಲ. ಸೊ ಹಂಗಾಗಿ ಏನೋ ಒಂದು ನಮ್ಮ ಅಪ್ಪನ ಕೇಳಿದ್ರು, ರಾಜಪ್ಪ ಅಂತ ಮೇಷ್ಟ್ರಿದ್ರು ಅದನ್ನ ಸೇರ್ಕೊಂಡಾಗ 57ನೇ ಇಸ್ವಿನಲ್ಲಿ. ರಾಜಪ್ಪ ಮೇಷ್ಟ್ರು ನಮ್ಮ ಅಪ್ಪನ ಕೇಳಿದ್ರು, ನಿಮ್ಗೇನು ಡೇಟ್ ಆಫ್ ಗೊತ್ತೇನೆ ಅಂತ, ಹುಟ್ಟಿದ ತಾರೀಕು ಗೊತ್ತಾ ಅಂತ. ಗೊತ್ತಿಲ್ಲ ಸ್ವಾಮಿ ಅಂತ ನಮ್ಮ ಅಪ್ಪ ಹೇಳ್ದ. ಅವನೇ ಬರ್ಕೊಂಡು ಹೊಂಟಿ. ಸರ್ ಆ ಥರ ಯಾರು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದೆ ಎಂಟ್ರಾಗಿತ್ತು ಅವರೆಲ್ಲ 100 ವರ್ಷ ಕ್ರಾಸ್ ಮಾಡಿದ್ದಾರೆ ಸರ್. ಶಿವಕುಮಾರ ಸ್ವಾಮೀಜಿದು ಇದೇ ಕೇಸು. ನೀವು ಮೋಸ್ಟ್ಲಿ 100 ದಾಟ್ತೀರಿ. ಈಗ ಎಷ್ಟು ವರ್ಷ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. 100 ವರ್ಷ ಇರ್ತೀವ, 90 ವರ್ಷ ಇರ್ತೀವ, 80 ವರ್ಷ ಇರ್ತೀವ ಅನ್ನೋದು ಮುಖ್ಯ ಅಲ್ಲ. ಬಟ್ ಬದುಕಿರೋರಿಗೆ ಆರೋಗ್ಯವಾಗಿರಬೇಕು, ಕ್ರಿಯಾಶೀಲರಾಗಿ ಇರಬೇಕು. ಏನು ಹೆಲ್ತ್ ಗುಟ್ಟು? ಹೆಂಗೆ ಹೆಲ್ತ್ ಹೆಂಗೆ? ನಾನು ಐ ಆಮ್ ಡಯಾಬಿಟಿಕ್. ಕೇಳಿಲ್ಲಿ, ನಾನು ಐ ಆಮ್ ಡಯಾಬಿಟಿಕ್. disorder. Yes, it is a disorder. I know. But ಏಜ್ ಅಡ್ವಾನ್ಸ್ ಆಯ್ತಾ ಅದು ನಿಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಪ್ಯಾಂಕ್ರಿಯಸ್ ಕಡಿಮೆ ಆಗಬೇಕು. ಪ್ಯಾಂಕ್ರಿಯಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕಲ್ಲ, ಅದು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಂಗಾಗಿ ಅದು ಏಜ್ ಆಯ್ತಾ ಸ್ವಲ್ಪ ತೊಂದರೆ ಕೊಡ್ತದೆ. ದಟ್ ಈಸ್ ನಂಬರ್ 1. ನಾವು ಏನೇ ಡಿಸಾರ್ಡರ್ ಅಂತ ಹೇಳಿದ್ರು ಕೂಡ ಶುಗರು ಯಾರಿಗೆ ಬಂದಿರ್ತದೆ ಅವರಿಗೆ ಬೇರೆ ಕಾಯಿಲೆಗಳು ಬರತಕ್ಕಂಥ ಸಾಧ್ಯತೆಗಳಿರ್ತವೆ, ಇಫ್ ಇಟ್ ಈಸ್ ನಾಟ್ ಪ್ರಾಪರ್ಲಿ ಮೇಂಟೈನ್ಡ್. ಬೇರೆ ಈಗ ನನಗೆ 2 ವೇನ್ಸು ಬ್ಲ್ಯಾಕ್ ಆಗಿ 2000ನೇ ಇಸ್ವಿನಲ್ಲಿ ಸ್ಟೆಂಟ್ ಹಾಕ್ಸಿದ್ದೀನಿ. ಸಿಗರೇಟ್ ಸೇತಿದೆ ಆಗ ವಿಪರೀತ. ಬಿಕಾಸ್ ಆಫ್ ದಟ್ ಬ್ಲ್ಯಾಕ್ ಆಯಿತು ವೇನ್ಸು. ರೀಪ್ಲೇಸ್ ಮಾಡೋದು ಇಲ್ಲ, ಸ್ಟೆಂಟ್ ಹಾಕಿದ್ದಾರೆ. ಸ್ಟೆಂಟ್ ನಾನು ಡೆಲ್ಲಿನಲ್ಲಿ ಎಂಥದ ಆಸ್ಪತ್ರೆ ಅದು ಇಲ್ಲ, ಒಂದು ಪ್ರೈವೇಟ್ ಹಾಸ್ಪಿಟ್ಲು
ಅದೇ ನೀವು ಮಾದೇವಪ್ಪನವರೆಲ್ಲ ಹೋಗಿದ್ರಲ್ಲ? ಇಲ್ಲ ಇಲ್ಲ ಇಲ್ಲ, ನಾನು ನಮ್ಮ ಡಾಕ್ಟ್ರು ಎಲ್ಲ ಹೋಗಿದ್ದು. ಹೆಸರೇ ಮತ್ತು ಆರಾಮಿಲ್ಲ ಸರ್ ನಮ್ಮನ್ನು ಇಲ್ಲ ಒಂದು ಪ್ರೈವೇಟ್ ಹಾಸ್ಪಿಟ್ಲು ಏನು ಮರ್ತು ಹೋಗ್ಬಿಟ್ಟದೆ. ನಾನು 2000 ಇಸ್ವಿನಲ್ಲಿ ಮಾಡಿಸಿದ್ದು. ಅದೇನೇ ಇರಲಿ ಬಿಡಿ, ಹೆಲ್ತ್ ಬಗ್ಗೆ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಐ ಆಮ್ ಆಲ್ ರೈಟ್. ಗೊತ್ತಾಯ್ತಲ್ಲ, ನಾನು ಈಗಲೂ ಕೂಡ ಆಕ್ಟಿವ್ ಆಗಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಇವೆಲ್ಲ ಡಿಸಾರ್ಡರ್ ಇದೆ ಅಂತೇಳಿ ಯಾವತ್ತೂ ನಾನು ಅದಕ್ಕೆ ತಲೆಗೂ ಹಚ್ಕೊಳ್ಳೋಕೆ ಹೋಗಿಲ್ಲ, ಏನೂ ಇಲ್ಲ. ಅವರು ಸೋಷಿಯಲ್ ಜಸ್ಟಿಸ್ ಪರವಾಗಿ, ರಿಸರ್ವೇಷನ್ ಪರವಾಗಿ ಇರ್ತಕ್ಕಂಥ ವಿಚಾರ. ಅವರು ರಿಸರ್ವೇಷನ್ ಬಗ್ಗೆ ಅವ್ರು ತಗೊಂಡಿರ್ತಕ್ಕಂಥ ನಿಲುವುಗಳನ್ನು ನೋಡಿದ್ರೆ, ನಿಮ್ಮ ಮಂಡಲ್ ಕಮಿಷನ್ ವರದಿಯಿಂದ ಇಲ್ಲಿವರೆಗೆ ನೋಡ್ಕೊಂಡು ಬಂದರೆ ಎಲ್ಲ ಹಂತದಲ್ಲೂ ಕೂಡ ರಿಸರ್ವೇಷನ್ ಕೊಡುವಾಗ ವಿರೋಧ ಮಾಡ್ಕೊಂಡಿದ್ದಾರೆ. ಮಂಡಲ್ ಕಮಿಷನ್ಗೆ ವಿರೋಧ ಮಾಡಿದ್ರು. ನಾವು ಇಲ್ಲಿ ಹಿಂದುಳಿದವರಿಗೆ, ಮಹಿಳೆಯರಿಗೆ, ದಲಿತರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಪಂಚಾಯತ್ ಇನ್ಸ್ಟಿಟ್ಯೂಟ್ಗಳ ಮೀಸಲಾತಿ ಕೊಟ್ಟಾಗ ಇದೇ ರಾಮಜೋಯಿ ಸತ್ತೋಗಿದ್ದಾರೆ ಪಾಪ. ಅವರು ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿ ಚಾಲೆಂಜ್ ಮಾಡಿದ್ರು ರಿಸರ್ವೇಷನ್. ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ಅದನ್ನು ವಿರೋಧ ಮಾಡಿದ್ರು. RSS ಚೀಫು ಮೀಸಲಾತಿ ನಿಲ್ಲಿಸಬೇಕು ಅಂತ ಹೇಳಿದ್ರು. ಬಿಹಾರ್ನಲ್ಲೇ ಹೇಳಿದ್ರು ಅಷ್ಟೇ. ಸೊ ಅದರಿಂದ ಅವರು ಯಾವತ್ತೂ ಕೂಡ ಮೀಸಲಾತಿ ಪರವಾಗಿಲ್ಲ. ಮೀಸಲಾತಿ ಪರವಾಗಿದ್ದಿದ್ರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಹೇಳ್ತಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡಿ ಅಂತ ಹೇಳಿರಲಿಲ್ಲ. ಯಾಕಂತಂದರೆ ಸಂವಿಧಾನದಲ್ಲಿ ಸಮಾನತೆ ಪ್ರತಿಪಾದನೆ ಮಾಡ್ತಾರೆ, ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡ್ತಾರೆ, ಸೆಕ್ಯುಲರಿಸಮ್ ಪ್ರತಿಪಾದನೆ ಮಾಡ್ತಾರೆ, ಸರ್ವಧರ್ಮಗಳ ಸಮನ್ವಯ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಸಂವಿಧಾನನ ಅವರು ವಿರೋಧ ಮಾಡ್ತಾರೆ. ಈಗ ಯಾಕೆ ಅವರು ಬಹುಶಃ ನನಗನ್ಸುತ್ತೆ ಮುಂದುವರೆದ ಜಾತಿಗಳಲ್ಲೂ ಕೂಡ ಬಡವರಿಗೆ ಮೀಸಲಾತಿ 10% ಕೊಟ್ಬಿಟ್ಟಿದ್ದಾರೆ. ಅಲ್ಲಿಂದೀಚೆಗೆ RSSನವ್ರ ಧೋರಣೆ ಬದಲಾದಾಗ ಕಾಣಿಸುತ್ತೆ. 10% ರಿಸರ್ವೇಷನ್ ಟು ದಿ ಪೀಪಲ್ who are economically poor section belonging to upper castes. 10% ಕೊಟ್ಟಿದ್ದಾರೆ. ಈಗ ಅದಕ್ಕೆ ಮೀಸಲಾತಿ ವಿರುದ್ಧ ಮಾತಾಡಲ್ಲ ಅವರು. ಬಿಕಾಸ್ ಅವ್ರಿಗೂ ಸಿಗ್ತದಲ್ಲ ಮೀಸಲಾತಿ, 10% ಕೊಟ್ಬಿಟ್ಟಿದ್ದಾರೆ. ಅದು ಒಂದು ಮುಖ್ಯ ಕಾರಣ ಇರಬೇಕು ಅಂತ ಅನಿಸುತ್ತೆ ನನಗೆ. ಆಮೇಲೆ ಇವ್ರು ಯಾಕೆ ಇವ್ರದ್ದೇ ಸರ್ಕಾರ ಇದೆ 7 ವರ್ಷದಿಂದ. ಹಿಂದೆ ವಾಜಪೇಯಿ 6 ವರ್ಷ ಇದ್ದರು, ಈಗ 13 ವರ್ಷ ಆಯಿತು, ಇನ್ನೂ 3 ವರ್ಷ ಇರ್ತಾರೆ, 14 ವರ್ಷ ಇವರೇ ಅಧಿಕಾರದಲ್ಲಿ ಇರ್ತಾರೆ. ಜಾತಿ ಗಣತಿ ಯಾಕೆ ಮಾಡಬಾರ್ದು? ಜಾತಿ ಗಣತಿ ಮಾಡಿದ್ರೆ ದಿ ಡಿಸ್ಪ್ಯಾರಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ ಬಿಟ್ವೀನ್ ದಿ ಅಪ್ಪರ್ ಕಾರ್ಡ್ಸ್ ಆ್ಯಂಡ್ ದಿ ಲೋಯರ್ ಕಾರ್ಡ್ಸ್, ಬಿಟ್ವೀನ್ ದಿ ರಿಚ್ ಪೀಪಲ್ ಆ್ಯಂಡ್ ದಿ ಪೂರ್ ಪೀಪಲ್. ಇವ್ರ ಮಧ್ಯೆ ಇರ್ತಕ್ಕಂಥ ಅಂತರ ಗೊತ್ತಾಗುತ್ತೆ. ಆಗ ನಾವು ಯಾರು ಸಮಾಜದಲ್ಲಿ ಇನ್ನೂ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಇನ್ನೂ ಅಸ್ಪೃಶ್ಯರಾಗಿ ಉಳಿದಿದ್ದಾರೆ, ಆ ಜನರಿಗೆ ವಿಶೇಷವಾದ ಗಮನ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಅದು ಮೀಸಲಾತಿ ಮೂಲಕ ಇರ್ಬೋದು, ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಇರ್ಬೋದು, ನಾವು ಪ್ರೋಗ್ರಾಮ್ಗಳಲ್ಲಿ ಅವರಿಗೆ ವಿಶೇಷವಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಕೂಡ ಕರ್ನಾಟಕದಲ್ಲಿ ಯಾಕೆ ಮಾಡಿದೆ ಅಂತಂದರೆ, ಅನೇಕ ಸಂದರ್ಭಗಳಲ್ಲಿ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡ್ತೀವಿ, ಮೀಸಲಾತಿ ಪ್ರಶ್ನೆ ಬಂದಾಗ
ನಿಮಗೆ ಅಥೆಂಟಿಕೇಟೆಡ್ ಎವಿಡೆನ್ಸ್ ಏನಿದೆ? ನೀವು ಎಲ್ಲ ಜಾತಿಯವರು ಹೇಳ್ತೀರಿ ಇಷ್ಟೊಂದು ಸಂಖ್ಯೆ ಇದೆ ಅಷ್ಟೊಂದು ಸಂಖ್ಯೆ ಇದೆ ಅಂತ. ವೆರ್ ಇಸ್ ದಿ ಎವಿಡೆನ್ಸ್ ಅಂತ ಕೇಳ್ತಿದ್ರು. ಅದಕ್ಕೆ ನಾನೇನು ಮಾಡಿದೆ, ಕರ್ನಾಟಕದಲ್ಲಾದರೂ ಕೂಡ ಜಾತಿ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯ ಒಂದು ಸರ್ವೆ ಮಾಡಿಸ್ಬೇಕು ಅಂತೇಳಿ ಮಾಡಿಸ್ದೆ. ಯಾಕಂದರೆ 1931 ಇಸ್ವಿ 1931 ದಿ ಲಾಸ್ಟ್ ಕಾರ್ಡ್ ಸೆನ್ಸಸ್ ವಾಸ್ ಹೆಲ್ಡ್. 1931 ಲಾಸ್ಟ್ ಜಾತಿ ಸೆನ್ಸಸ್ ನಡೆದ. 10 ವರ್ಷಕ್ಕೊಂದ್ಸರಿ ಸೆನ್ಸಸ್ ನಡೀತದೆ, ನಿಮಗೆ ಗೊತ್ತಿದೆ. 41ನೇ ಇಸ್ವಿನಲ್ಲಿ ವರ್ಲ್ಡ್ ವಾರ್ ಇದ್ದದ್ರಿಂದ ಮಾಡಲಿಲ್ಲ, ಆಗ ಜಾತಿ ಸಮೀಕ್ಷೆ ಮಾಡಲಿಲ್ಲ, ಬಿಟ್ಬಿಟ್ರು. 51ಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಆಗ ಗೌರ್ಮೆಂಟ್ ತೀರ್ಮಾನ ಮಾಡಿತು ಜಾತಿ ಸಮೀಕ್ಷೆ ಮಾಡೋದು ಬೇಡ. ಕಾನ್ಸ್ಟಿಟ್ಯೂಷನ್ ಇದೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಅಂಬೇಡ್ಕರ್ ಅವರು ಕಲ್ಪಿಸಿದ್ದಾರೆ, ಅದನ್ನು ಕೊಡೋಣ ಅಂತೇಳಿ 1950ನೇ ಇಸ್ವಿ ಮೊದಲನೇ ತಿದ್ದುಪಡಿ ಮಾಡಿದ್ದು ಸಂವಿಧಾನಕ್ಕೆ ಹಿಂದುಳಿದವರು ಮೀಸಲಾತಿ ಕೊಡೋಕ್ಕೋಸ್ಕರ. ಹಿಂದುಳಿದವ್ರಿಗೆ ಮೀಸಲಾತಿ ಕೊಡೋದು ಇವಾಗ ಸಪ್ರೇಟ್ ಬೈ ದಿ ಸುಪ್ರೀಂ. ಈಗೇನು ಮಾಡಿದ್ದಾರೆ ಅಂತಂದರೆ 127ನೇ ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರದವರು ಮೊದಲು ಕೂಡ ರಾಜ್ಯಗಳಿಗೆ 102ನೇ ಅಮೆಂಡ್ಮೆಂಟ್ ಮಾಡೋಕ್ಕೆ ಮುಂಚಿತವಾಗಿ ಸಂವಿಧಾನಕ್ಕೆ ಹಿಂದುಳಿದ ಜಾತಿಗಳನ್ನು ಗುರುತಿಸ್ತಕ್ಕಂಥ ಅಧಿಕಾರ ರಾಜ್ಯಗಳಿಗೆ ಇತ್ತು. ಹಿಂದುಳಿದ ಜಾತಿಗಳನ್ನು ಗುರುತಿಸ್ತಕ್ಕಂಥ ಅಧಿಕಾರ ಆಯಾಯ ರಾಜ್ಯದಲ್ಲಿ ಆ ರಾಜ್ಯಗಳಿಗೆ ಅಧಿಕಾರ ಇತ್ತು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇತ್ತು. 102ನೇ ತಿದ್ದುಪಡಿ ಮೂಲಕ ಏನು ಮಾಡ್ತು, ಅದನ್ನು ತೆಗೆದಾಕ್ಬಿಟ್ರು, ಸೆಂಟರ್ಗೆ ಅದು ಅಧಿಕಾರ ಅಂತ ಮಾಡಿಬಿಟ್ರು. ಅದನ್ನು ಇವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ಲೀಡ್ ಮಾಡಿದ್ರು, ಇಲ್ಲ ರಾಜ್ಯಗಳಿಗೆ ಕೊಡಬೇಕು ಅಂತ. ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ, ತೆಗೆದಾಕ್ಬಿಟ್ರು ಅದನ್ನು, ರಾಜ್ಯಗಳಿಗೆ ಅಧಿಕಾರ ಕಿತ್ತಾಕ್ಬಿಟ್ಟು. ಈಗ 107ನೇ ತಿದ್ದುಪಡಿ ಮಾಡಿದಾರಲ್ಲ ಸಂವಿಧಾನಕ್ಕೆ, ಅದ್ರ ಮೂಲಕ ಮತ್ತೆ ರಾಜ್ಯಗಳಿಗೆ ಹಿಂದುಳಿದ ಜಾತಿಯವ್ರನ್ನ ಗುರುತಿಸ್ಲಿಕ್ಕೆ ಮೀಸಲಾತಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ, ಯಾಕೆಂದರೆ ಆರ್ಟಿಕಲ್ 15 and 16 of the Indian Constitution says those who are backward ಸೋಷಿಯಲಿ ಎಜುಕೇಷನಲಿ ಅಂತ ಪದ ಉಪಯೋಗಿಸ್ತಾರೆ. ಸೋಷಿಯಲಿ ಎಜುಕೇಷನಲಿ, ಎಕನಾಮಿಕಲಿ ಅನ್ನೋ ಪದ ಉಪಯೋಗಿಸಿಲ್ಲ. ಇದನ್ನು ಅಂಬೇಡ್ಕರ್ ಅವರು ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಯಾರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಅವಕಾಶ ಸಿಕ್ಕಿರಲಿಲ್ಲ ಇವರಿಗೆ. ಶೈಕ್ಷಣಿಕವಾಗಿ ಹಿಂದುಳಿದ್ರಿಂದ ಸಾಮಾಜಿಕವಾಗಿ ಕೂಡ ಹಿಂದುಳಿದ್ರು, ಶಿಕ್ಷಣ ಕೊಡಲಿಲ್ವಲ್ಲ. ಅದಕ್ಕೋಸ್ಕರವಾಗಿ ಅವ್ರನ್ನ ಮಾತ್ರ ಗುರುತಿಸಿ ಬ್ಯಾಕ್ವರ್ಡ್ನೆಸ್ಸನ್ನು ಗುರುತು ಮಾಡಬೇಕು ಅಂತ ಹೇಳಿದರು. ಈಗ ಸುಪ್ರೀಂ ಕೋರ್ಟ್ನವ್ರು ಏನಲ್ಲ, ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ದಾರೆ, ನರೇಂದ್ರ ಮೋದಿಯವ್ರ ಸರ್ಕಾರ 10% ಎಕನಾಮಿಕಲಿ ಹಿಂದುಳಿದವ್ರಿಗೂ ಕೊಟ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಸರಿ ಇಲ್ಲ ಅದು. ಅದಕ್ಕೆ ನಿನ್ನೆ ವಿರೋಧ ಪಕ್ಷದವರೆಲ್ಲ ಏನು ಮಾಡಿದ್ದಾರೆ, ನೀವು 207ನೇ ತಿದ್ದುಪಡಿಗೆ ನಮ್ಮದೆಲ್ಲ ಸಹಮತ ಇದೆ, ಒಪ್ಪಿಗೆ ಇದೆ. ಬಟ್ ಶೀಲಿಂಗ್ ಇದೆಯಲ್ಲ, 50% ಶೀಲಿಂಗು ಗಿಂತ ಹೆಚ್ಚಾಗಬಾರ್ದು ಅಂತೇಳಿ ಇಂದಿರಾ ಸಹಾನೆ ಕೇಸ್ನಲ್ಲಿ 1992ನಲ್ಲಿ ತೀರ್ಪು ಕೊಟ್ಬಿಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್. ಅದನ್ನು ನೀವು ರಿಲ್ಯಾಕ್ಸ್ ಮಾಡಬೇಕು, ಅದನ್ನು ಆ ಸೀಲಿಂಗನ್ನು ತೆಗೆದಾಕಬೇಕು ಅಂತ ನೆನ್ನೆ ಎಲ್ಲ ಇದು ಮಾಡಿದರೆ ಅದಕ್ಕೆ ಒಪ್ಕೊಂಡಿಲ್ಲ ಅವರು. ಕೇಂದ್ರ ಸರ್ಕಾರ ಅದಕ್ಕೆ ಒಪ್ಕೊಳ್ಳಿ. ಈಗ ನನ್ನ ಪ್ರಕಾರ ಮೀಸಲಾತಿ 60% ಆಗ್ಬಿಟ್ಟದೆ ಅವ್ರ ಪ್ರಕಾರನೇ. 50% ಪ್ಲಸ್ 10% ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಅಂತೇಳಿ 10% ಕೊಟ್ಟಿದ್ದಾರೆ. 60%
ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ. ರಿಲ್ಯಾಕ್ಸ್ ಮಾಡಲಿ, ಆಯಾ ರಾಜ್ಯಗಳಿಗೆ ಬಿಡಲಿ. ಇಂದಿರಾ ಸಹಾನಿ ಕೇಸ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಂಡರ್ ದಿ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ದಿಸ್ ಸೀಲಿಂಗ್ ಕ್ಯಾನ್ ಬಿ ರಿಲ್ಯಾಕ್ಸ್ಡ್ ಅಂತ ಹೇಳಿದ್ದಾರೆ. ಬಟ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಯಾವುದು ಅಂತ ಪ್ರೂವ್ ಮಾಡೋದು ರಾಜ್ಯಗಳಿಗೆ ಬಿಟ್ಟು. ನೀವು 50ರಿಂದ 60 ಮಾಡಬೇಕಾದ್ರೆ, 70 ಮಾಡಬೇಕಾದ್ರೆ, ಈಗ ತಮಿಳ್ನಾಡಿನಲ್ಲಿ 69 ಎಷ್ಟು ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಬೇರೆ ರಾಜ್ಯದಲ್ಲಿ ಮಾಡಿದ್ರು. ಅವೆಲ್ಲ ಮಾಡಬೇಕಾದ್ರೆ ಯು ಮಸ್ಟ್ ಎಸ್ಟಾಬ್ಲಿಷ್ ಅಂಡರ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಇಟ್ ಹ್ಯಾಸ್ ಬಿನ್ ಡನ್ ಅಂತ. ಸರ್ ಆರ್ಡಿನೆನ್ಸ್ ತರ್ಬೋದಲ್ಲ ಸರ್ ಎಲ್ಲ ಬೇರೆ ಬೇರೆ? ನಾನೇನು ಹೇಳ್ತೀನಿ ಅಂದರೆ, ಈಗ ಎಲ್ಲ ಕಡೆ ಕೇಳ್ತು ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಮರಾಠ ಅನ್ನೋದು ಇದೆ, ಇಟ್ ಹ್ಯಾಸ್ ಬಿನ್ ಸ್ಟ್ರಕ್ ಡೌನ್ ಬೈ ದಿ ಸುಪ್ರೀಂ ಕೋರ್ಟ್. ನಮ್ಮ ರಾಜ್ಯದಲ್ಲೂ ಕೂಡ ಅದು ಒತ್ತಾಯಗಳಿದ್ದಾವೆ. ಮೀಸಲಾತಿ 50%ಗೆ ನಿಲ್ಲಿಸಬಾರ್ದು, ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದಿದೆ. ನಾನು ಆಲೋಚನೆ ಮಾಡಿದ್ದೆ 50%ಗಿಂತ ಜಾಸ್ತಿ ಮಾಡಬೇಕು. ಬಟ್ ಎಲ್ಲ ಕಡೆ ಡಿಮ್ಯಾಂಡ್ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಶುಡ್ ಒಬ್ಲೈಜ್. ಅವ್ರ ಕಮಿಟ್ಮೆಂಟ್ ಇದ್ದರೆ ತರ್ಬೋದು. ಎರಡು ಮಾಡ್ಬೋದು. ಒಂದು ಜಾತಿ ಗಣತಿ ಮಾಡೋದು ನಂಬರ್ 1. ನಿಮಗೆ ಪಕ್ಕಾ ಇದು ಸಿಗುತ್ತೆ, ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಸಿಗುತ್ತೆ, ಮತ್ತು ಸೋಷಿಯಲಿ ಎಜುಕೇಷನ್ ಬ್ಯಾಕ್ವರ್ಡ್ನೆಸ್ ಇದು ಸಿಗುತ್ತೆ. ಜಾತಿ ಮೇಲೆ ನೀವು ಐಡೆಂಟಿಫೈ ಮಾಡಿ, ಭಾಳ ಹಿಂದುಳಿದಿರ್ತಕ್ಕಂಥ ಜಾತಿಗಳಿಗೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಅಲ್ಲ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ನಿಮಗೆ ಮೀಸಲಾತಿನೂ ಕೊಡೋಕ್ಕಾಗುತ್ತೆ, ಮತ್ತು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟು ಕೂಡ ಮಾಡೋಕ್ಕಾಗುತ್ತೆ. ಸೊ ಅದನ್ನು ಕೇಂದ್ರ ಸರ್ಕಾರ ಮಾಡಲಿ, ಅವ್ರಿಗೆ ಕಮಿಟ್ಮೆಂಟ್ ಇದ್ದರೆ. ಈಗ ಅವ್ರಿಗೆ ಯಾಕೆ ಕಮಿಟ್ಮೆಂಟ್ ಇಲ್ಲ ಅಂದರೆ, ಇನ್ನೊಂದು ನಿಮಗೆ ಇತ್ತೀಚೆಗೆ ಒಂದು ತೀರ್ಮಾನ ಮಾಡಿದ್ರು ಕೇಂದ್ರ ಸರ್ಕಾರದವರು, ಮೆಡಿಕಲ್ ಮತ್ತು ಡೆಂಟಲ್ ಕಾಲೇಜುಗಳಲ್ಲಿ ಹಿಂದುಳಿದವರಿಗೆ ಮೀಸಲಾತಿ ಕೊಡೋದು ಅಂತ. ಇದನ್ನು ಹಿಂದೆನೇ ಆಗಿತ್ತು, 92 ಅಮೆಂಡ್ಮೆಂಟ್ನಲ್ಲಿ ಆಗಿತ್ತು. ಇದೆಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ನವರು ಕೊಡಿ ಅಂತ ಹೇಳಿದ ಮೇಲೆ ಕಂಟೆಂಪ್ಟ್ ಆಗ್ತದೆ ಅಂತ ಮಾಡಿದ್ರು. ವೈ ದೇ ಆರ್ ಕೀಪಿಂಗ್ ಪಾಯಿಂಟ್ 2007ರಲ್ಲಿ ಆಗಿತ್ತು. ವೈ ದೇ ಆರ್ ಕೀಪಿಂಗ್ ಪಾಯಿಂಟ್? ಇಫ್ ದೇ ಆರ್ ರಿಯಲಿ ಕಮಿಟೆಡ್. ಸೊ ಆಲ್ ದಿ ಥಿಂಗ್ಸ್ go to show that BJP is not for social justice. ಆದರೆ RSS ಅದೆಂಥದ್ದು ದತ್ತಾತ್ರೇಯ ಒಂಬಾಳೆ ದತ್ತಾತ್ರೇಯ ಒಂಬಾಳೆ ಹೇಳಿದ್ದಾರೆ. ಯಾವುದೋ ಒಂದು ಪುಸ್ತಕ ಬಿಡುಗಡೆ ಮಾಡೋ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ಒಂಬಾಳೆ ಹೇಳಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಮಂತ್ರಿ ಆಗಿದ್ರಲ್ವಾ, ವಾಜಪೇಯಿ ಗೌರ್ಮೆಂಟ್ನಲ್ಲಿ, ಅಲ್ಲ ನರೇಂದ್ರ ಮೋದಿ ಅವ್ರ ಗೌರ್ಮೆಂಟ್ನಲ್ಲಿ ಮಂತ್ರಿ ಆಗಿದ್ರಲ್ಲ, ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀವಿ ನೀವು? ಆ್ಯಸ್ ಎ ಮಿನಿಸ್ಟರ್ ಈ ಮೇಡ್ ಎ ಸ್ಟೇಟ್ಮೆಂಟ್, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಹೇಳಿದಾಗ ಏನು ಮಾಡಿದ್ರಿ? ಈ ಕಂಟಿನ್ಯೂಡ್ ಎಸ್ ಎ ಮಿನಿಸ್ಟರ್ ಈವನ್ ಆಫ್ಟರ್ ಈ ಮೇಡ್ ಎ ಸ್ಟೇಟ್ಮೆಂಟ್ ಲೈಕ್ ದಿಸ್. ವಿತೌಟ್ ದಿ ನಾಲೆಡ್ಜ್ ಆಫ್ ದಿ ಗೌರ್ಮೆಂಟ್ ಹೇಳೋಕ್ಕಾಗುತ್ತಾ? ವಿತೌಟ್ ದಿ ನಾಲೆಡ್ಜ್ ಆಫ್ ದಿ ಪಾರ್ಟಿ ಹೇಳೋಕ್ಕಾಗುತ್ತಾ? ಯಾರು? ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳಿದ್ದಾರೆ. ಭಾಳ ಜನ ಹೇಳಿದ್ದಾರೆ. ಬಟ್ ಸ್ಟೆಬಿಲಿಟಿ ಸರ್, ಆ ಪ್ರಶ್ನೆಗೆ ಪೂರ್ವಕವಾಗಿ ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಒಬ್ಬ ಮಂತ್ರಿದಂತಲ್ಲ, ಯಾಕಂದ್ರೆ ಇಟ್ ಶೋಸ್ ಮಂತ್ರಿಮಂಡಲ ಮಾಡೋದ್ರ ಬಗ್ಗೆ ಅಸಮಾಧಾನ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಭಾಳ ಜನಕ್ಕೆ ಮಂತ್ರಿ ಸಿಗದಿರೋರು ಕೂಡ ಅಸಮಾಧಾನದಿಂದ ಇದ್ದಾರೆ. ಈಗಾಗಲೇ ಕೆಲವರೆಲ್ಲ ದಿಲ್ಲಿಗೆಲ್ಲ ಹೋಗಿದ್ದಾರೆ. ಅದರಿಂದ BJPನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಅದು ಯಾವತ್ತಾರು ಒಂದಿನ ಸ್ಫೋಟ ಆಗೋ ಸಾಧ್ಯತೆ ಇದೆ. ಅಧಿಕಾರ ನಡೆಸಕ್ ಬರ್ತಿಲ್ವಾ ಅಥವಾ ಶಾಸಕರನ್ನ ಹಿಡಿದುಕೊಳ್ಳುವಂತ ಶಕ್ತಿ ಅವರಲ್ಲಿ ಇಲ್ವಾ ಅಂತ? ಅಧಿಕಾರ ನಡೆಸಕ್ ಬರ್ತಿಲ್ವಾ ಅಂತ BJP ಅವರಿಗೆ, ಅಥವಾ ಶಾಸಕರಿಗೆ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಆಗ್ತಿಲ್ವಾ ಅಂತ? ಯಾವಾಗ ಸಂವಿಧಾನದ ಬಗ್ಗೆ ಗೌರವ ಇರಲ್ಲ, ಬದ್ಧತೆ ಇರಲ್ಲ, ಅಧಿಕಾರ ಹೆಂಗೆ ನಡೆಸಕ್ಕೆ ಬರ್ತದೆ? ಯಾರಿಗೆ ನಾವು ಸರ್ಕಾರ ನಡೆಸಬೇಕಾಗಿರೋದು ಸಂವಿಧಾನದ ರೀತಿ ಅಲ್ವಾ? ಹೌದಲ್ವೇನ್ರಿ? ಮತ್ತೆ
ಒಬ್ರು ಒನ್ ಅಟ್ ಎ ಟೈಮ್. ನಮ್ಮಿಂದನೇ ಸರ್ಕಾರ ಬಂತು ಅಂತ ಹೇಳ್ತಾರೆ ಕೆಲವು ಜನ, 17 ಜನದಲ್ಲಿ. ಮತ್ತೊಬ್ರು ಅಂತಾರೆ ನಾವೇನು ಮಾಡಿಲ್ರಪ್ಪ, ಅವ್ರು ಏನ್ ಹೇಳ್ತಾರೋ ಅದ್ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. 17 ಜನಕ್ಕೆ ಜಾಸ್ತಿ ಮಾತುಕತೆಗಳಾಗ್ತಾ ಇದೆ ಇಲ್ಲಿ. ಗೊತ್ತಿಲ್ಲ, ನಾನು ಅವ್ರ ಜೊತೆ ಮಾತಾಡಲ್ಲ. ನಮ್ಮ ಪಕ್ಷಕ್ಕೆ ದ್ರೋಹ ಮಾಡ್ಬಿಟ್ಟು ಹೋಗಿರೋರ ಬಗ್ಗೆ ನಾನು ಮಾತಾಡೋದು. ಸರ್ ನೀವು ಸರ್ ಮೊನ್ನೆ ಒಂದು ಭಾಷಣ ಮಾಡಿದ್ದೀರಿ ಬೆಂಗಳೂರಲ್ಲಿ, 25 ಕ್ಷೇತ್ರಗಳು ಬೆಂಗಳೂರಲ್ಲಿ ಗೆಲ್ಲಬೇಕು ಅಂತ. ನೀವು ಒಂದು 7-8 ಜನ ಇವರೆಲ್ಲ ಖಾಲಿಯಾಗಿ ಬಿಜೆಪಿ ಹೊರಟೋಗ್ಬಿಟ್ಟಿದ್ದಾರೆ. ಆ ಕ್ಷೇತ್ರಗಳಲ್ಲೂ ಗೆಲ್ಲುವಂತ ಒಂದು ಶಕ್ತಿ ಬಿಜೆಪಿ ಇದೆಯಾ ಸರ್? ಇದೆ, ನಮಗೆ ಬಹಳ ಜನ ಇದ್ದಾರೆ. ಯಾಕಂದ್ರೆ ಇವ್ರನ್ನೆಲ್ಲ ಘೋಷಿಸಿದ್ದೆ ನೀವೇನೆ. ಕಾಂಗ್ರೆಸ್ ಪಾರ್ಟಿಗೆ ಅಭ್ಯರ್ಥಿಗಳ ಕೊರತೆ ಇಲ್ಲ. ಯಾವಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ 5-6 ಜನ ಇರ್ತಾರೆ. ಒಬ್ಬ ಹೋದ್ರೇನಂತೆ ಇನ್ನೊಬ್ರು ಇರ್ತಾರೆ. ಅಲ್ಲ, ಈ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ಶಕ್ತಿ ಆ ಇದೆ. ಕ್ಷೇತ್ರಗಳಲ್ಲೂ ಇರ್ತಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಸರ್, ಈಗ ಇರ್ತಾರೆ. ರಾಜ್ಯದಲ್ಲಿ ಕೋವಿಡ್ ಜಾಸ್ತಿ ಆಗ್ತದೆ, ನೆರೆ ಜಾಸ್ತಿ ಆಗ್ತದೆ, ತುರ್ತು ಅಧಿವೇಶನ ಕರಿಬೇಕು ಅಂತ ನಾನು ಈಗಾಗಲೇ ಪತ್ರ ಬರೆದಿದ್ದೀನಿ, ತುರ್ತಾಗಿ ಅಧಿವೇಶನ ಕರೀರಿ. ತುರ್ತಾಗಲ್ಲಿ ಕರೀಲೇಬೇಕು. ಆಕ್ಚುಲಿ ಮುಂಗಾರು ಅಧಿವೇಶನ ಕರಿಬೇಕಲ್ಲ, ಕರೆದಿಲ್ಲ. ಸೆಪ್ಟೆಂಬರ್ ಒಳಗಡೆ ಅಧಿವೇಶನ ಕರೀಲೇಬೇಕು. 6 ತಿಂಗಳಾಗ್ಬಿಡ್ತದೆ. ಮಾರ್ಚ್ನಲ್ಲಿ ಅಧಿವೇಶನ ಅಡ್ಜನ್ ಆದದ್ದು, ಸೆಪ್ಟೆಂಬರ್ಗೆ 6 ತಿಂಗಳಾಗ್ಬಿಡ್ತದೆ. 6 ತಿಂಗಳೊಳಗಡೆ ಕರೀಲೇಬೇಕು. ಸೆಪ್ಟೆಂಬರ್ ಒಳಗಡೆ ಅಧಿವೇಶನ ಕರೀಲೇಬೇಕು. ಸರ್, ಒಂದು ಸ್ಪಷ್ಟೀಕರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಜಮೀರ್ ಅವರೇನೋ ನಿಮ್ಮ ಬಗ್ಗೆ ಬೇಸರ ಆಗಿದ್ದಾರೆ ಇಲ್ಲ ಇಲ್ಲ, ಯಾರು ಸುಳ್ಳು ಅವೆಲ್ಲ ನೀವು ಹುಟ್ಟಾಕಿರೋದು. ಅಲ್ಲ, ಯಾಕೆ ಬೇಸರ ಆಯ್ತಾರೆ ಹೇಳಪ್ಪ ಅಲ್ಲ, ನೋಡಿ. ನಿಮ್ಮನ್ನ ಭೇಟಿ ಮಾಡಕ್ ಬರ್ಲಿಲ್ಲ ಅಥವಾ ನೀವು ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ, ಈ ತರದ್ದೇನೋ ಸುಳ್ಳು. ಅವರು ಪಾಪ ಇದಕ್ಕೆ ಹೋಗಿದ್ರು, ಎಂಥದ್ದು ಎಲ್ಲಪ್ಪ, ಎಂಥದ್ದು ನಮ್ಮ ಅವರ ಯಾತ್ರಾ ಸ್ಥಳ ಅಜ್ಮೀರ್ಗೆ ಹೋಗಿದ್ರು. ಅಜ್ಮೀರ್ ಅದಾದಮೇಲೆ ನಾನು ಕೂಡ ಎಲ್ಲ ಪ್ರವಾಸದಲ್ಲಿದ್ದೆ, ಭೇಟಿಯಾಗಿಲ್ಲ ಅಷ್ಟೇ. ಅವರು ಬಂದಿಲ್ಲ, ಮಾತಾಡಿಲ್ಲ, ಭೇಟಿಯಾಗಿಲ್ಲ. ಬಟ್ ಅದೆಲ್ಲ ಮುನ್ಸ್ಗಳು ಯಾಕೆ ಮುನ್ಸ್ಕೊತಾರೆ? ಯಾಕ್ರಿ ಮುನ್ಸ್ಕೊತಾರೆ ಹೇಳಪ್ಪ? ಇನ್ಸಿಡೆಂಟ್ ಆದ್ಮೇಲೆ ಏನಾದ್ರು ಮಾತಾಡ್ಸಿದ್ರ ಅಂತ. ಹಾ? ಇನ್ಸಿಡೆಂಟ್ ಆದ್ಮೇಲೆ ಏನಾದ್ರು ಮಾತಾಡ್ಸಿದ್ರ ಅಂತ ಹೇಳಿ, ರೇಡ್ ಆದ್ಮೇಲೆ. ಈಗೆಲ್ಲ ನೀವೇ ಊಟ ಹಾಕೋದು. ಇನ್ಸಿಡೆಂಟ್ ಆದ್ಮೇಲೆ ಮಾತಾಡಿಸ್ಲಿಲ್ಲ, ಇನ್ಸಿಡೆಂಟ್ ಮುಂಚಿದೆ ಮಾತಾಡ್ಸಿದ್ರು. ಏನ್ರಿ ನೀವೆಲ್ಲ ನಿನ್ನೆ ಅವ್ರ ಮನೆಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಮಾಡಿ. ಅದೇ ಅವ್ರ ಪ್ರೆಸಿಡೆಂಟ್ ಹೋಗಿದಾರ್ರಿ. ಅವ್ರು ಈ ನಾಟ್ KPCC ಪ್ರೆಸಿಡೆಂಟ್ ಮಾತಾಡ್ಸಕ್ಕೆ ಹೋಗಿದಾರಪ್ಪ. ಅದರಲ್ಲಿ ಅದಕ್ಕೆ ಒಂದು ವಿಶೇಷವಾದ ಬಣ್ಣ ಕಟ್ಟೋದಕ್ಕೆ ಎಲ್ಲ ನೀವು ಮಾಧ್ಯಮದವ್ರು ಇದ್ದೀರಲ್ಲ, ಭಾರಿ ಅಪ್ಪ. ಅವ್ನು ಯಾರೋ ಯಾವುದೋ TV ಚಾನಲಲ್ಲಿ ಸುಮ್ಮನೆ ಮುನ್ಸು ಏನು ಮುನ್ಸು. ಅಲ್ಲ, ನೀವೆಲ್ಲರೂ ಒಂದೇ ತಕ್ಕಡಿಗೆ ಹಾಕ್ಬೇಡಿ, ಎಲ್ಲರೂ ಒಂದೇ ತಕ್ಕಡಿಗೆ ಹಾಕ್ಬೇಡಿ. ನಾನು ಯಾವುದೋ ಒಂದು ಅಂತ ಹೇಳಿದ್ದು ನಾನು. ಎಲ್ಲ ಅಂತ ಹೇಳಲಿಲ್ಲ, ಯಾವುದೋ ಒಂದು ಅಂತ ಹೇಳಿದ್ದು. ಯಾವುದೋ ಒಂದು ಅಂತ ಹೇಳಿದ್ದು. ಅದಕ್ಕೆ ಸರ್, ಈಗ ರೈತರ ಮಕ್ಕಳಿಗೆ ಎಂಥದ್ದು ಸ್ಕಾಲರ್ಶಿಪ್ ಅನೌನ್ಸ್ ಮಾಡೋದಲ್ಲ ಸರ್, ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದನ್ನ ಕೊಡಕ್ಕಾಗುತ್ತಾ ಸರ್ ಸರ್ಕಾರ? ಈಗ ಕೊಡ್ಲಿ, ನಾನು ಸ್ಕಾಲರ್ಶಿಪ್ ರೈತರ ಮಕ್ಕಳಿಗೆ ಕೊಡಬಾರ್ದು ಅಂತಲ್ಲ. ಈಗಲೂ ಇದೆ ಸ್ಕಾಲರ್ಶಿಪ್, ಇದೆ ರೈತರ ಮಕ್ಕಳಿಗೂ ಇದೆ, ಎಲ್ರಿಗೂ ಇದೆ ಸ್ಕಾಲರ್ಶಿಪ್ ಇದೆ. ಯಾರ್ಯಾರು ಅರ್ಹರು ಇದ್ದಾರೆ ಅವ್ರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡೋದಿದೆ ಈಗಲೂ. ಇವ್ರು ಇಲ್ಲಿವರೆಗೆ ಸ್ಕಾಲರ್ಶಿಪ್ ದುಡ್ಡೇ ಕೊಟ್ಟಿಲ್ಲ. ಶೆಡ್ಯೂಲ್ ಕಾಸ್ಟ್ನವ್ರಿಗೆ, ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ, ಆಮೇಲೆ ಮೈನಾರಿಟೀಸ್ನವ್ರಿಗೆ ಸ್ಕಾಲರ್ಶಿಪ್ ದುಡ್ಡೇ ಕೊಟ್ಟಿಲ್ಲ ಇವರು. ಸುಮ್ಮನೆ ಇವೆಲ್ಲ ನಾಟಕಗಳು, ಜನರ ಪಬ್ಲಿಕ್ ಕನ್ಸಂಪ್ಷನ್ಗೋಸ್ಕರ ಇವೆಲ್ಲ ಅನೌನ್ಸ್ ಮಾಡಿ. ಸರ್, ಈಗ ಯಡಿಯೂರಪ್ಪನವರು ಮೊದಲು ಸ್ಕಾಲರ್ಶಿಪ್ ದುಡ್ಡು ಬಿಡುಗಡೆ ಮಾಡಿ ಕೊಡ್ಲಿ ಅವ್ರು. ಅದೇ ಮೇಕೆದಾಟು ಅವರೇ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ಮೇಕೆದಾಟು ನಾನೇ ನೋಡಪ್ಪ, ಮೇಕೆದಾಟು ನಾವಿದ್ದಾಗಲೇ DPR ಮಾಡಿದ್ವಿ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಿ ನಾವೇ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ವಿ. ಇವ್ರದ್ದೇ ಸರ್ಕಾರ ಇದೆ ಅಲ್ಲಿ ಕೇಂದ್ರದಲ್ಲಿ, ಅಲ್ಲಿ ಅನುಮತಿ ತಗೊಂಡು ಶುರು ಮಾಡಲಿ. ತಮಿಳ್ನಾಡಿನವ್ರನ್ನ ಯಾಕೆ ಕೇಳಬೇಕು ನೀವು? ಅವರು ಪತ್ರ ಬರೆದ್ಬಿಟ್ಟು ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಕೇಳ್ತಾ ಕೂತ್ಕೊಳ್ಳೋಕ್ಕಾಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಹೋಗಿ ಕೂತ್ಕೊಂಡು ಅದನ್ನು ಇದು ಎಂಥದ್ದು ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಅವ್ರ ಹತ್ರ ಒಂದು ಅನುಮತಿ ತಗೊಂಡು ಪ್ರಾರಂಭ ಮಾಡಲಿ. ಅವ್ರಿಗೆ ತಮಿಳ್ನಾಡಿನವ್ರು ಯಾವಾಗ ಕೇಳಬೇಕು? ಟ್ರಿಬ್ಯುನಲ್ ಅವಾರ್ಡ್ನಲ್ಲಿ ಎಷ್ಟು ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ, 170 ಕೋಟಿ TMC ಎಷ್ಟು ಕೊಡಬೇಕು ಅಂತ ಹೇಳಿದ್ದಾರೆ.
ಹಾಂ ಯಾರು 173 ಅಂತ ನನಗಿರೋ ಜ್ಞಾಪಕ ಇರೋದು, ಬರ್ತಿದ್ರೆ ಸರಿ. ಸಬ್ಜೆಕ್ಟ್ ಕರೆಕ್ಷನ್. ಮಳೆಗಾಲ ಇರುವಾಗ ನಾರ್ಮಲ್ ಸೀಸನ್ನಲ್ಲಿ 170 ನಮಗೆ ಕೊಡಬೇಕು ಅಂತ ಹೇಳಿ ಅದಕ್ಕೊಂದು ಪ್ರಾಧಿಕಾರ ಮಾಡಿದ್ದಾರೆ, ಅದು ಮಾಡ್ತಾರೆ ಅವರು. ನಿಮಗೆ ಅದು ಇಲ್ಲದೆ ಹೋದಾಗ ಅದಕ್ಕೆ ವೈಲೇಟ್ ಮಾಡಿದಾಗ ನೀವು ಕೇಳಬೇಕು. ಇದು ನಮ್ಮ ಜುರಿಸ್ಡಿಕ್ಷನ್ನಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡ್ಕೊಂಡು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತೀವಿ, ನಿಮಗೂ ಅನುಕೂಲ ಆಗ್ತದೆ ಅಂತ ಯಾಕೆ ವಿರೋಧ ಮಾಡ್ತಾರೆ? ನಮ್ಮವ್ರಿಗೆ ಕಮಿಟ್ಮೆಂಟ್ ಇದೆ, ಹಾಂ, ನಮ್ಮ ಸರ್ಕಾರಕ್ಕೆ ಕಮಿಟ್ಮೆಂಟ್ ಇದೆ. ಈಗ ಸರ್ಕಾರಕ್ಕೆ ಕಮಿಟ್ಮೆಂಟ್ ಇದ್ದರೆ ಕೂಡಲೇ ಪ್ರಾರಂಭ ಮಾಡಬೇಕು. ಹೋಗಿ ಬಸವರಾಜ ಬೊಮ್ಮಾಯಿ ಹೋಗಿ ಕೂತ್ಕೊಂಡು ಕೇಂದ್ರದಲ್ಲಿ ನೀರಾವರಿ ಮಂತ್ರಿ, ಅಲ್ಲಿ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿ ಇದ್ದಾರಲ್ಲ, ಅವ್ರ ಹತ್ರ, ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡಿ ಇಮಿಡಿಯೇಟಾಗಿ ಅದನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಮಾಡುತ್ತೆ. ಸರ್, BJP 25 ಕಡೆ ಸಮಾವೇಶಗಳನ್ನು ಮಾಡಿ ಇಡೀ ಪಾರ್ಟಿನ ಜಿಲ್ಲಾ ಪಂಚಾಯತ್ಗೆ ಗೇರಪ್ ಮಾಡಬೇಕು ಅಂತ ಅವ್ರ ಆರ್ಗನೈಸೇಷನಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮ ಕಾಂಗ್ರೆಸ್ನವ್ರು ಅವ್ರ ಪಾರ್ಟಿಲಿ ಏನು ಮಾಡ್ತೀವಿ ಅನ್ನೋದು ಮುಖ್ಯ, ನಮಗೇನು ಸಂಬಂಧ ಇಲ್ಲ. ಅಲ್ಲಲ್ಲ ಸರ್, ನಮ್ಮ ಪಾರ್ಟಿಲಿ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ. ಅಲ್ಲ, ನಿಮ್ಮ ಪಾರ್ಟಿಯಿಂದ ಯಾವಾಗ ಸರ್, ಯಾವ ಥರ? ನಾವು ಜಿಲ್ಲಾ ಪಂಚಾಯತಿ ತಾಲೂಕಿ ಕೊರೋನಾ ಇರೋದ್ರಿಂದ ಎಲ್ಲೂ ಹೋಗಕ್ಕೆ ಕಾಯ್ತಾ ಇಲ್ಲ. ಕೊರೋನಾ ಕಡಿಮೆ ಆದಮೇಲೆ ವ್ಯಾಕ್ಸಿನೇಷನ್, ನೋಡಪ್ಪ, ಕೊರೋನಾ ಕಡಿಮೆ ಆಗಬೇಕಾದ್ರೆ ಮತ್ತೆ ಅಲ್ಲದೆ 3ನೇ ಅಲೆ 4ನೇ ಅಲೆ ಹಿಂಗೆಲ್ಲ ಬರೋಕ್ಕೆ ಹೋಗಬೇಕು. ಎಲ್ರಿಗೂ ವ್ಯಾಕ್ಸಿನೇಷನ್ ಮಾಡಬೇಕು. 6 ವರ್ಷದ ಮೇಲ್ಪಟ್ಟವ್ರಿಗೆಲ್ಲರೂ ಕೂಡ ವ್ಯಾಕ್ಸಿನೇಷನ್ ಮಾಡಿ, 2 ಡೋಸ್ ವ್ಯಾಕ್ಸಿನೇಷನ್ ಮಾಡಿದ್ರೆ ಕೂಡಲೇ ಇವರು ಡಿಸೆಂಬರ್ ಒಳಗಡೆ ಮಾಡಿ ಮುಗಿಸೋದು ಮಾಡಬೇಕು. ವ್ಯಾಕ್ಸಿನೇ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. 2ನೇ ಡೋಸ್ ಮಾಡಿಸ್ಕೊಳ್ಳೋಕ್ಕೆ ಜನಗಳಿಗೆ ಕಷ್ಟಪಡ್ತಾ ಇದ್ದಾರೆ. ಖಾಸಗಿಯವ್ರ ಹತ್ರ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾದ ಪರಿಸ್ಥಿತಿ ಇದೆ. ಬಡವರು ಏನು ಮಾಡಬೇಕು? ಈಶ್ವರಪ್ಪನವ್ರ ಪ್ರಕಾರ ನೀವೊಬ್ರು ಕೆಟ್ಟ ಕನಸುಗಾರ ಅಂತ. ಯಾಕಂದ್ರೆ ಸರ್ಕಾರದ ಬಗ್ಗೆ ನೀವು ಯಾವಾಗಲೂ ವಿರೋಧ ಮಾಡ್ತಾರೆ, ನೀವೊಬ್ರು ಕೆಟ್ಟ ಕನಸುಗಾರ. ಈಶ್ವರಪ್ಪನವ್ರ ಪ್ರಕಾರ ನೀವೊಬ್ರು ಕೆಟ್ಟ ಕನಸು. ಈಗ ಯಾರಿಗೆ ಕನಸುಗಳೇ ಇಲ್ವೋ ಅವ್ರು ಆ ಥರ ಮಾತಾಡ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕನಸುಗಳಿರಬೇಕು. ಅದರಲ್ಲಿ ಕೆಟ್ಟದು ಒಳ್ಳೇದು ಕನಸಲ್ಲ, ನಮಗೆಲ್ಲ ಒಳ್ಳೆ ಕನಸುಗಳೇ ಬೀಳೋದು. ಯಾರಿಗೆ ಕೆಟ್ಟ ಮನಸ್ಸುಗಳಿರ್ತೋ ಅವ್ರು ಮಾತ್ರ ಕೆಟ್ಟ ಕನಸುಗಳು ಬೀಳೋದು. ಒಳ್ಳೆ ಮನಸ್ಸಿರೋರಿಗೆ, ಸಾಮಾಜಿಕ ಬದ್ಧತೆ ಇರೋರಿಗೆ ಒಳ್ಳೆ ಕನಸುಗಳು ಬೀಳ್ತವೆ. ಪಾಪ ಈಶ್ವರಪ್ಪನಿಗೆ ಯಾವ ಥರದ ಕನಸುಗಳು ಬಿದ್ದಾವೋ ಅಥವಾ ಬೀಳದೇ ಇಲ್ವೋ ಗೊತ್ತಿಲ್ಲ ನನಗೆ. ಅವ್ರು ಹೇಳ್ತಾರೆ ನೀವು ನಿಮ್ಮ ಅಧಿಕಾರ ಒಂದು ಒಳ್ಳೆ ಅಧಿಕಾರ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅವರು ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಆರೋಪ ಮಾಡ್ತಾರೆ. ಏನ ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಒಳ್ಳೆ ಅಧಿಕಾರ ಕೊಟ್ಟಿಲ್ಲ, ಅದೀಗ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಏನು ಯಾರಿಗೆ ಅಧಿಕಾರ ಕೊಟ್ಟಿಲ್ವೋ, ಯಾರಿಗೆ ಅಧಿಕಾರ ಕೊಟ್ಟಿಲ್ಲ? ಈಶ್ವರಪ್ಪನವರು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ. ಹಾಂ, ಒಳ್ಳೆ ಆಡಳಿತ ಕೊಟ್ಟಿಲ್ಲ ನಿಮ್ಮ ಆಯ್ತಪ್ಪ, ನಾನು 5 ವರ್ಷ ಚೀಫ್ ಮಿನಿಸ್ಟರ್ ಇದ್ನಲ್ಲ, ನೀವು ಇರ್ಲಿಲ್ವಾ? ಹಾಂ, ಮತ್ತೇನು ಮಾಡ್ತಿದ್ರು ಆಗ? ನಾನು ಆರೋಪ ಏನೋ ಸುಳ್ಳು ಆರೋಪ ಮಾಡೋದು ಬೇರೆ. 5 ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದಲ್ಲ, ಯಾವತ್ತಿ ವಿಚಾರ ಪ್ರಸ್ತಾಪ ಮಾಡಿದರು? ಹಾಂ, ಹೇಳಯ್ಯ ನೀನೆ, ನಿಂಗೇನೋ ಜ್ಞಾಪಕ ಇದೆಯಾ? ಮತ್ತೆ ಅವಕ್ಕೆಲ್ಲ ಕಿಮ್ಮತ್ತಿದೆಯಂದ್ರೆ ಆ ಸ್ಟೇಟ್ಮೆಂಟ್ಗಳಿಗೆಲ್ಲ. ಸರ್, ಯಡಿಯೂರಪ್ಪನವರು BPL ನಿಂದ ಮೃತಪಟ್ಟ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆದ್ರೆ ಹಾಸ್ಪಿಟಲ್ಗಳಲ್ಲಿ ಸರ್ಟಿಫಿಕೇಟೇ ಕೊಡ್ತಾ ಇಲ್ಲ. ನೋಡಪ್ಪ, ನನ್ನ ಪ್ರಕಾರ 1 ಲಕ್ಷ ಅಲ್ಲ, 5 ಲಕ್ಷ ಕೊಡಬೇಕು. 1 ಲಕ್ಷ ಭಾಳ ಕಡಿಮೆ, ಅದು ಕೂಡ ಕೊಟ್ಟಿಲ್ಲ ಇವತ್ತವರಿಗೆ. ಇಂಪ್ಲಿಮೆಂಟ್ ಆಗಿಲ್ಲ ಸರ್. ಇಂಪ್ಲಿಮೆಂಟೇ ಮಾಡಲ್ಲ ಅವರು, ಸುಮ್ಮನೆ ಘೋಷಣೆ ಮಾಡಿಬಿಡ್ತಾರೆ. ಈಗ ಹೋದ ಸಾರಿ ಯಡಿಯೂರಪ್ಪ ಇದ್ದಾಗ 7.5 ಲಕ್ಷ ಡ್ರೈವರ್ಗಳಿಗೆ 5,000 ಕೊಡ್ತೀನಿ ಅಂತ ಕೊಟ್ಟಿದ್ದಾರ? ಎಲ್ರಿಗೂ ಕೇಳಪ್ಪ, ಡ್ರೈವರ್ಗಳಿಗೂ ಕೇಳ್ಕೊಬರಿ. ಆಟೋ ಡ್ರೈವರ್ಗಳಿಗೆ, ಟ್ಯಾಕ್ಸಿ ಡ್ರೈವರ್ಗಳಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ಕೇಳ್ಕೊಬರಿ. ಕೊಟ್ಟಿದ್ದಾರೆ ಇವತ್ತಿನವ್ರಿಗೆ? ಹಾಂ, ಘೋಷಣೆ ಮಾಡಿ ಎಷ್ಟು ದಿನ ಆಯಿತು? 1 ವರ್ಷದ ಮೇಲಾಯಿತು. ಮತ್ತೆ ಯಾಕೆ ಕೊಡಲಿಲ್ಲ? ಇದು ಅದೇ ರೀತಿ ಆಗುತ್ತಾ? ಪ್ರವಾಹದವ್ರಿಗೆ ಕೊಡ್ತೀವಿ ಅಂದ್ರೆಲ್ಲ ಕೊಟ್ಟರ? ಪರಿಹಾರ ಮನೆ ಕಟ್ಟಕ್ಕೆ 5 ಲಕ್ಷ ಕೊಡ್ತೀವಿ ಅಂತ ಕೊಟ್ಟರು. ಘೋಷಣೆ ಮಾಡ್ತಾರೆ, ಹಿಂಗೂ ಅದೇನೇ ಇದೇ ಥರದ ಘೋಷಣೆಗಳು ಎಲ್ಲ. ಸರ್, ವಿದ್ಯುತ್ ಕಾಯ್ದೆ ತಿದ್ದುಪಡಿ ಬಗ್ಗೆ ಚರ್ಚೆ ಮಾಡಿದ್ರೆ ಸಿದ್ದರಾಮಯ್ಯನವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಟ್ವೀಟ್ ಮಾಡಿದ್ದಾರೆ. ಯಾರು? ಬಿಜೆಪಿ ಟ್ವೀಟ್ ಮಾಡಿದೆ, ಚರ್ಚೆ ಮಾಡದೇನೆ ವಿದ್ಯುತ್ ಕಾಯ್ದೆ ತಿದ್ದುಪಡಿಯನ್ನು ವಿರೋಧ ಮಾಡ್ತಿದ್ದಾರೆ ಅಂತ. ವಿದ್ಯುತ್ ಕಾಯ್ದೆ ಅವರು ತರ ಕೊಟ್ಟಿದ್ದಾರೋ ಇಲ್ಲ ಅಂತ ಹೇಳಿ ಅವರು
ನಾವು ಈ ಥರದ ವಿದ್ಯುತ್ ಕಾಯ್ದೆಯನ್ನು ತರಲ್ಲ ಅಂತ ಹೇಳ್ಬಿಟ್ಲಿ ಸ್ಟೇಟ್ಮೆಂಟ್. ಚರ್ಚೆ ಆಮೇಲೆ ಮಾಡೋಣ. ನಾವು ಪಾರ್ಲಿಮೆಂಟ್ನಲ್ಲಿ ಖಾಸಗೀಕರಣಗೊಳಿಸ್ತಕ್ಕಂಥ ವಿದ್ಯುತ್ ಕಾಯ್ದೆಯನ್ನು ತರ್ತಾ ಇಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಲಿ. ನಾವು ಮಾಡೋದು ಬಿಟ್ಬಿಡ್ತೀನಿ. ಹೇಳಪ್ಪ ನೀನು. ಹಾಂ NEP ಥರನೇ ಆಗ್ತಾ ಇದೆ ಸರ್. ಹಾಂ ಅವ್ರು ಇಲ್ಲ ಅಂದ್ರೆ ನಾನು ಯಾಕೆ ಮಾಡೋಕ್ಕೆ ಹೋಗಲಿ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತಂದುಬಿಟ್ಟಿದ್ದಾರೆ. ಯಾವ ರಾಜ್ಯನೂ ಮಾಡಿಲ್ಲ ಇಡೀ ದೇಶದಲ್ಲಿ. ಕರ್ನಾಟಕ 7ನೇ ತಾರೀಕು ಆದೇಶ ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಅದು ವಿರೋಧ ಮಾಡಬೇಕೋ ಬೇಡ? ನಾನು ಪತ್ರ ಬರೆದಿದ್ದೀನಿ ಅಶ್ವಥ್ ನಾರಾಯಣ್ ಮಂತ್ರಿಗೆ, ಅದನ್ನು ವಾಪಸ್ ತಗೋಬೇಕು. ಇಟ್ ಇಸ್ ನಾಟ್ ಬಿನ್ ಡಿಸ್ಕಸ್ಡ್ with the academicians, with the educational experts, with the professors and ಪ್ಯೂರ್ ಇದರೆಲ್ಲ ವಿದ್ಯಾರ್ಥಿಗಳ ಪೋಷಕರ ಜೊತೆ, ವಿರೋಧ ಪಕ್ಷದವ್ರ ಜೊತೆ ಚರ್ಚೆನೆ ಮಾಡಿದೆ. ನೀವು ಮಾಡಿದ್ರೆ ಹೆಂಗೆ? ಸೋ ಮೆನಿ ಲ್ಯಾಕುನಾಸ್, ನಾಟ್ ಓನ್ಲಿ ಲ್ಯಾಕುನಾಸ್, ಇಟ್ ಅಗೇನ್ಸ್ಟ್ ದಿ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಒಕ್ಕೂಟದ ವ್ಯವಸ್ಥೆಗೆ ಇದು ಮಾಡ್ತಾರೆ. ಬಿಕಾಸ್ ಹಿಂದೆ ಎಜುಕೇಷನ್ ಇದೆಯಲ್ಲ ಸ್ಟೇಟ್ ಲಿಸ್ಟ್ನಲ್ಲಿತ್ತು. ಸ್ಟೇಟ್ ಲಿಸ್ಟ್ನಲ್ಲಿ ಇದ್ದದನ್ನು ಕನ್ಕರೆಂಟ್ ಲಿಸ್ಟಿಗೆ ಮಾಡಿದ್ರು. ದೇರ್ ಆರ್ 3 lists ಇನ್ ದಿ ಕಾನ್ಸ್ಟಿಟ್ಯೂಷನ್ ಬಿಟ್ವೀನ್ ದಿ ಲೆಜಿಸ್ಲೇಟಿವ್ ಪವರ್ಸ್. ಹಂಚಿಕೆ ಮಾಡುವಾಗ 3 ಲಿಸ್ಟ್ಗಳಿದ್ದಾವೆ. ಒಂದು ಸೆಂಟ್ರಲ್ ಲಿಸ್ಟ್, ಇನ್ನೊಂದು ಸ್ಟೇಟ್ ಲಿಸ್ಟ್, ಇನ್ನೊಂದು ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ ಅಂತಂದರೆ ಎರಡಕ್ಕೂ ಅಧಿಕಾರ ಇದೆ. ರಾಜ್ಯಕ್ಕೂ ಅಧಿಕಾರ ಇದೆ, ಕೇಂದ್ರಕ್ಕೂ ಅಧಿಕಾರ ಇದೆ. ಹಾಗಂತೇಳಿ ರಾಜ್ಯಗಳನ್ನು ಕನ್ಕರೆಂಟ್ ಲಿಸ್ಟಲ್ಲಿ ನಮಗೂ ಅಧಿಕಾರ ಇದೆ ಅಂತೇಳಿ ರಾಜ್ಯಗಳನ್ನು ಕಡೆಗಣಿಸಿ ಕಾನೂನು ಮಾಡೋಕ್ಕೆ ಬರಲ್ಲ. ಯಾಕೆ ಈಗ ಕೋಆಪರೇಟಿವ್ ಮಾಡಿದ್ರಲ್ಲ ಸರ್ ಸ್ಟೇಟ್ ಲಿಸ್ಟಲ್ಲಿ? ಮಾಡಬಾರ್ದು. ಈಗ ಇದನ್ನು ಮಾಡಿದ್ರಲ್ಲ, ಎಂಥದ್ದು APMC ಆ್ಯಕ್ಟ್ ತಿದ್ದುಪಡಿ ಮಾಡಿದ್ರಲ್ಲ, ಹಂಗೆ ಮಾಡಕ್ಕೆ ಹೊರಟಿದ್ದಾರೆ. ಇಟ್ ಈಸ್ ನಾಟ್ ಕರೆಕ್ಟ್. ಇಟ್ಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ಅಗೇನ್ಸ್ಟ್ ದಿ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸರ್ ಅಶ್ವಥ್ ನಾರಾಯಣ್ ಅವ್ರು ಏನಕ್ಕೆ ಅಷ್ಟೊಂದು ಆತರ ಪಟ್ಟರು ಸರ್? ಬಿಜೆಪಿ ಓಲೈಸಕ್ಕೆ, ನಾವೇ ಕರ್ನಾಟಕ ಮೊದಲನೇ ರಾಜ್ಯ ಅಂತ ಹೇಳ್ಕೊಳ್ಳೋಕ್ಕೆ. ಬಟ್ ಅಷ್ಟು ಸುಲಭವಾಗಿ ಅದನ್ನು ಬಿಡಲ್ಲ, ಜಾರಿ ಮಾಡೋಕ್ಕೆ ಬಿಡಬಾರ್ದು. ಬಿಕಾಸ್ ಅದರಿಂದ ಏನಾಗ್ತದೆ, ನಮ್ಮ ಭಾಷಾ ಕಲಿಕೆಗೆ ಭಾಳ ಹೊಡೆತ ಬೀಳ್ತದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಭಾಳ ಹೊಡೆತ ಬೀಳ್ತದೆ. ದಲಿತರಿಗೆ, ಹಿಂದುಳಿದವರಿಗೆ, ಇವರಿಗೆಲ್ಲ ಹೊಡೆತ ಬೀಳ್ತದೆ. ಈಗ ನಿಮಗೆ 3 ವರ್ಷದ ಕೋರ್ಸನ್ನು, ಡಿಗ್ರಿ ಕೋರ್ಸನ್ನು 4 ವರ್ಷ ಮಾಡಬೇಕು ಅಂತ ಹೊರಟಿದ್ದಾರೆ. ಕನ್ನಡ ಕಲಿಕೆಯನ್ನು 2 ವರ್ಷ ಇದ್ದದನ್ನು 2 ಸೆಮಿಸ್ಟರ್ಗೆ ಮಾಡಬೇಕು ಅಂತ ಹೇಳ್ತಾರೆ. 2 ಸೆಮಿಸ್ಟರ್ನಲ್ಲಿ ಕನ್ನಡ ಭಾಷೆ ಕಲಿಯೋಕ್ಕಾಗ್ತದೆ ಅಂದರೆ ನೀವೇ ಹೇಳಿ. 2 ಸೆಮಿಸ್ಟರ್ಗೆ ಲ್ಯಾಂಗ್ವೇಜಸ್ ಎರಡು, ಇಂಗ್ಲೀಷು ಕನ್ನಡ ಎಲ್ಲ ಒಂದೇ ವರ್ಷ. ಇಂಗ್ಲೀಷು ಕನ್ನಡ 2 ಸೇರಿ 1 ವರ್ಷ ಬಿಡೋಕ್ಕಾಗುತ್ತಾ? ಪಾಪ ಎಷ್ಟೋ ಜನ MSc BA MA ಎಲ್ಲ ಮಾಡಿದವ್ರಿಗೆ ಅವ್ರಿಗೆ ಸರಿಯಾಗಿ ಕನ್ನಡ ಇಂಗ್ಲೀಷ್ ಬರೋಲ್ಲ. ಕನ್ನಡನೇ ನಾನು ಒಂದು ಸಾರಿ ಅಸೆಂಬ್ಲಿನಲ್ಲಿ ಸಂಧಿ ಹೇಳಪ್ಪ ಅಂದರೆ ಹೇಳಕ್ಕೆ ಬರದೇ ಹೋಯ್ತು. ಸಂಧಿ ಅಂದರೆ ಏನು ಹೇಳಪ್ಪ ಅಂತಂದ್ರೆ ಹೇಳಕ್ಕೆ ಬರದೇ ಹೋಯ್ತು. ಅದು ಏನು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದವರಿಗೆ. ನಿಮ್ಮಷ್ಟು ಒಳ್ಳೆ ಸಂಧಿ ಪಾಠ ಮಾಡಿದ್ರೆ ಯಾರಿಲ್ಲ ಬಿಡಿ. ನಾನು ಹೋಗ್ಲಿಕ್ಕೆ ಅಲ್ಲ, ಅಂದರೆ ಕಲಿಬೇಕಲ್ಲಪ್ಪ, ಕಲಿಯಕ್ಕೆ ಸಮಯ ಬೇಕಲ್ಲ. KRB ಹತ್ರ ಒಂದ್ಸರಿ ಪಾಠ ಮಾಡಿದ್ರಲ್ಲ, ಸ್ಕೂಲಲ್ಲೇ ಮಾಡಿದ್ರು. ಸರ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಕೋರ್ಟ್ಗೆ ಏನಾದ್ರು ಹೋಗಕ್ಕಾಗಲ್ವಾ? ಯಾವುದು NEP ಇದನ್ನೆಲ್ಲ ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗಲ್ವಾ? ಕೋರ್ಟ್ಗೆ ಹೋಗ್ತಾರೆ, ಹೋಗ್ತೇವೆ ಎಲ್ಲಪ್ಪ. ಬೇಕಾದಷ್ಟು ಕೋರ್ಟ್ಗಳಿಗೆ ಹೋಗಿದ್ದಾರೆ, ಹೋಗ್ತಾರೆ. ದಟ್ ಇಸ್ ಎ ಡಿಫರೆಂಟ್ ಥಿಂಗ್. ನೀವು ಸರ್ಕಾರ ಮಾಡೋರು ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನದ ರೀತಿ ಮಾಡಬೇಕಲ್ವಾ? ಈಗ ನಿಮಗೆ 2 ವರ್ಷ ಇರೋಕ್ಕೆ ಕನ್ನಡ ಕಲಿಯೋಕ್ಕೆ 2 ವರ್ಷ ಇದೆ ಅಲ್ಲ ಡಿಗ್ರಿನಲ್ಲಿ. ಈಗ ನೀ ಯಾಕೆ 6 ತಿಂಗಳು ಅದನ್ನ 2 ಸೆಮಿಸ್ಟರ್ಗೆ ಯಾಕಪ್ಪ ಇಳಿಸ್ತಾ ಇದೆಯಾ? ನನ್ನ ಪ್ರಕಾರ 4 ವರ್ಷ ಮಾಡಿದ ಮೇಲೆ 6 ಸೆಮಿಸ್ಟರ್ ಮಾಡಬೇಕು, ನಾಟ್ 2.
ನಾಟ್ 4, 6 ಸೆಮಿಸ್ಟರ್ಸ್ ಮಾಡಬೇಕು. ಫೈನಲ್ ಇಯರ್ನಲ್ಲಿ ಮಾತ್ರ ಮೇಜರ್ ಸಬ್ಜೆಕ್ಟ್ಸ್ಗಳು ಓಡೋದು. ಈಗ 3 ವರ್ಷ ಇದ್ದದ್ದು 4 ವರ್ಷ ಮಾಡಿ. ಎಷ್ಟೋ ಜನ ಬಡವರು, ಹಳ್ಳಿಗಾಡಿನ ಜನ, ದಲಿತರು, ಹಿಂದುಳಿದವರು ಡಿಗ್ರಿದಲ್ಲಿ ಮಧ್ಯೆ ಬಿಟ್ಟು ಹೋಗ್ತಾರೆ, ಡ್ರಾಪ್ ಔಟ್ ಆಗಿರ್ತಾರೆ. ಯಾಕೆ? ಓದ್ಲಿಕ್ಕಾಗದೆ, ತೊಂದರೆ, ಮನೆಗಳಲ್ಲಿ ತೊಂದರೆ. ಈಗ 4 ವರ್ಷ ಮಾಡಿದ್ರೆ ಪೂರೈಸ್ತಾರ? ಆನರ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸರ್. ಅದು ಏನಾರ ಕೊಟ್ಟಿಗಳಲ್ಲಿ ಹೆಸರು ಕೊಟ್ಬಿಟ್ಟ ತಕ್ಷಣ ದುಡ್ಡು ಬಂದ್ಬಿಟ್ಟದ ಮನೇಲಿ ಓದ್ಸಕ್ಕೆ ಅವ್ರ ಅಪ್ಪದರಿಗೆ. ಆನರ್ಸ್ BA ಏನಾದ್ರು BA ಆನರ್ಸ್ ಅಂದ್ಬಿಟ್ಟ ತಕ್ಷಣ ಇದೇನು ಇತ್ತು, BA ಆನರ್ಸ್ ಇರಲಿಲ್ವಾ? BSc ಆನರ್ಸ್ ಇರಲಿಲ್ವಾ? ಇತ್ತು, ಆನರ್ಸ್ ಇತ್ತಪ್ಪ ಹಿಂದೆ. ಮಹಾರಾಜ್ ಕಾಲೇಜ್ನಲ್ಲಿ ಇತ್ತಲ್ಲ, ಸೆಂಟ್ರಲ್ ಕಾಲೇಜ್ನಲ್ಲಿ, ಬೆಂಗಳೂರು ಸೆಂಟ್ರಲ್ ಕಾಲೇಜ್ನಲ್ಲಿ ಇತ್ತಲ್ಲ, ಅಲ್ವಾ? ಥ್ಯಾಂಕ್ ಯು ಸರ್. ನಿಮಗೆಲ್ಲ ಧನ್ಯವಾದಗಳು. ನಡ್ರಿ, ನಾನು ಒಂದು ರಿಸೆಪ್ಷನ್ಗೆ ಹೋಗ್ಬೇಕು.